ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಬೂಹಳ್ಳಿ ಗ್ರಾಮದಲ್ಲಿ ಪಟ್ಟಲದಮ್ಮ ದೇವಿಯ ಜಾತ್ರಾ ಮಹೋತ್ಸವ ಊರಹಬ್ಬ ನಡೆಯಿತು. ಪ್ರತಿ ವರ್ಷದಂತೆ ಈ ಬಾರಿ ಪಟ್ಟಲದಮ್ಮ ದೇವಿಯನ್ನು ಸಿಂಗರಿಸಿ ದೇವರ ಕುಣಿತದ ಮೂಲಕ ಅದ್ದೂರಿ ತಮಟೆ ವಾದ್ಯದೊಂದಿಗೆ ಅಲಂಕಾರಿಕ ಬೊಂಬೆಗಳ ನೃತ್ಯದೊಂದಿಗೆ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ತೆರಳಿ ಗ್ರಾಮ ದೇವತೆಗಳಾದ ಬಸವೇಶ್ವರ ದೇವಾಲಯ ಹಾಗೂ ಮಹದೇಶ್ವರ ದೇವಾಲಯದ ಬಳಿಗೆ ತೆರಳಿ ಪೂಜೆ ಸಲ್ಲಿಸಿ ಗ್ರಾಮದಲ್ಲಿ ಅದ್ದೂರಿ ಮೆರವಣಿಗೆ ನಡೆಸಲಾಯಿತು. ನೂರಾರು ಜನ ಮಹಿಳೆಯರು ತಂಬಿಟ್ಟಿನ ಆರತಿಯನ್ನು ಹೊತ್ತು ಪಟ್ಟಲದಮ್ಮ ದೇವಾಲಯದಿಂದ ಮೆರವಣಿಗೆ ಮೂಲಕ ಸಿದ್ದಪ್ಪಾಜಿ ದೇವಾಲಯಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿ ನಂತರ ಬಸವೇಶ್ವರ ಹಾಗೂ ಮಾದೇಶ್ವರ ದೇವಾಲಯದ ಬಳಿಗೆ ತೆರಳಿ ಪೂಜೆ ಸಲ್ಲಿಸಿ ಅದ್ದೂರಿ ಮೆರವಣಿಗೆ ಮೂಲಕ ಪಟ್ಟಲದಮ್ಮ ದೇವಿ ದೇವಾಲಯದ ಬಳಿಗೆ ಆಗಮಿಸಿ ದೇವಿಗೆ ಆರತಿಗಳನ್ನು ಸಮರ್ಪಿಸಿದರು. 2 ದಿನಗಳ ಕಾಲ ನಡೆದ ಊರ ಹಬ್ಬವನ್ನು ಯಜಮಾನ್ ದೈತಯ್ಯ, ಯಜಮಾನ್ ನಾಗರಾಜ್, ಕುಮಾರ್, ಪ್ರಸಾದ್, ಮಹಾದೇವ್, ಸೋಮಶೇಖರ್, ಪೂಜಾರಿ ಚೆನ್ನಪ್ಪ, ಶಿವಲಿಂಗಯ್ಯ, ಬಸವಯ್ಯ, ಗೋಪಾಲ್, ಕೆಂಪರಾಜ್, ಸಂತೋಷ್, ವಿಜಿ, ಶ್ರೀಧರ್, ರವೀಶಾ, ಬಸವರಾಜ್, ಗವಿ ಸಿದ್ದಪ್ಪ, ಶಿವಕುಮಾರ್, ಸೋಮು ಮತ್ತು ತಂಡದವರು ಸೇರಿದಂತೆ ನೂರಾರು ಜನ ಗ್ರಾಮದ ಮಹಿಳೆಯರು ಹಾಗೂ ಗ್ರಾಮಸ್ಥರೆಲ್ಲರೂ ಸೇರಿ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಿದರು. ಊರ ಹಬ್ಬ ಹಾಗೂ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಬೂಹಳ್ಳಿ ಗ್ರಾಮವನ್ನು ವಿದ್ಯುತ್ ದೀಪಾಲಂಕಾರಗಳಿಂದ ಸಿಂಗರಿಸಿ ಗ್ರಾಮಸ್ಥರೆಲ್ಲರೂ ತಮ್ಮ ತಮ್ಮ ಶಕ್ತಿಗನುಗುಣವಾಗಿ ಊರ ಹಬ್ಬವನ್ನು ಭಕ್ತಿ ಭಾವದಿಂದ ಆಚರಿಸಿ ಪಟ್ಟಲದಮ್ಮ ದೇವಿಯ ಕೃಪೆಗೆ ಪಾತ್ರರಾದರು. ಕುಂತೂರು ಕಾಂತ ತಮಟೆ ವಾದ್ಯ ತಂಡದಿಂದ ಮನಮೋಹಕವಾದ ತಮಟೆ ವಾದ್ಯ ಬಾರಿಸಿ ಜಾತ್ರಾ ಮಹೋತ್ಸವಕ್ಕೆ ಮೆರಗು ತಂದರು. ಸರ್, ಪ್ರತಿ ವರ್ಷದಂತೆ ಬೂಹಳ್ಳಿ ಗ್ರಾಮದಲ್ಲಿ ಪಟ್ಟಲಮ್ಮ ಸೇವೆ ಬರ್ತಾ ಇದ್ದೀವಿ. ಕನಕಪುರ ತಾಲೂಕು ರಾಮನಗರ ಜಿಲ್ಲೆ ಬೂಹಳ್ಳಿ ಗ್ರಾಮದಲ್ಲಿ ಪಟ್ಟಲಮ್ಮ ದೇವಿ ಮಹೋತ್ಸವ ಪ್ರತಿ ವರ್ಷದಂತೆ ನಡೀತಾ ಬರ್ತಾ ಇದೆ. ಈ ವರ್ಷವೂ ಸಹ ಅದ್ಧೂರಿಯಾಗಿ ಆಚರಣೆ ಮಾಡಬೇಕು ಅಂತ ನಮ್ಮ ಹಿರಿಯವರ ಸಮ್ಮುಖದಲ್ಲಿ ನಾವು ಮಾತಾಡಿ ಕೂತು ನಿಂತು ನಿರ್ಧಾರ ಮಾಡಿ ಈ ಹಬ್ಬನ ಆಚರಿಸ್ತಾ ಇದ್ದೀವಿ. ಶುಕ್ರವಾರದಂದು ದೇವಸ್ಥಾನದಿಂದ ಪಟ್ಟಲಮ್ಮ ದೇವಿ ಮಹೋತ್ಸವ ಮತ್ತು ಮಾದೇಶ್ವರ ದೇವಸ್ಥಾನದವರೆಗೆ ಮೆರವಣಿಗೆ ಮಾಡಿ ತಂದು ಮತ್ತು ಮಧ್ಯರಾತ್ರಿ ಒಂದು 3 ಗಂಟೆ ರಾತ್ರಿಯಲ್ಲಿ ತೆಂಬಿಟ್ಟು ನಾರ್ತಿಯನ್ನು ನಾವು ಎತ್ಕೊಂಡು ಬೀದಿ ಮೆರವಣಿಗೆ ಮಾಡಿ ಆ ತಾಯಿಗೆ ಸೇವೆ ಮಾಡಿ ಪ್ರತಿ ವರ್ಷದಂತೆ ಮಾಡ್ತಾಯಿದ್ದೀವಿ ಸರ್. ಊರಲ್ಲಿ ಈ ಒಂದು ಜಾತ್ರೆ ಮಾಡೋದಕ್ಕೆ ಜನಗಳ ಸಹಕಾರ ಯಾವ ರೀತಿ? ವಿಜೃಂಭಣೆಯಿಂದ ಎಲ್ಲ ಒಪ್ಪಿ ಸಂಪೂರ್ಣವಾಗಿ ಆ ತಾಯಿ ಸೇವೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಸರ್. ಮಾಡ್ತಾಯಿದ್ದೀವಿ, ಪ್ರತಿ ವರ್ಷದಂತೆ ಮಾಡ್ತಾಯಿದ್ದೀವಿ. ಊರಲ್ಲಿ ಹಲವಾರು ಸಮುದಾಯಗಳು ಈ ಊರಲ್ಲಿ ವಾಸ ಇದೆ. ಹೌದು ಸರ್. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸ್ವಲ್ಪ ವ್ಯತ್ಯಾಸಗಳಾಗಿದೆ. ಒಬ್ರಿಗೊಬ್ರು ಸೇರಾಗಿಲ್ಲ, ಏನೋ ವಿಭಜನೆ ಆಗಿದ್ದಾರೆ, ಅವರೊಂದು ವರ್ಗ ಇವರೊಂದು ವರ್ಗ ಆಗಿದ್ದಾರೆ ಅನ್ನೋ ಒಂದು ಮಾತು ಕೇಳಿ ಬಂದಿದೆ. ಏನು ಹೇಳ್ತೀರಾ? ಹೌದು ಸರ್, ಸಣ್ಣ ಪುಟ್ಟ ಬರುತ್ತೆ, ಇವತ್ತಿಲ್ಲ ನಾಳೆ ಅವರು ಒಂದು ಹಾಕ್ತಾರೆ. ಅದರಲ್ಲೇನು ವ್ಯತ್ಯಾಸ ಏನಿಲ್ಲ ಸರ್. ನಾವೆಲ್ಲ ಒಂದೇ ಒಗ್ಗಟ್ಟಾಗಿ ಮುಂದಿನ ವರ್ಷ ಸೇರಿ ಹಬ್ಬ ಮಾಡಬೇಕು ಅನ್ನೋದೇ ನನ್ನ ಅಭಿಲಾಷೆ. ಎಲ್ಲರೂ ಒಟ್ಟು ಒಂದಿನ ಜೊತೆ ಹೌದು ಸರ್, ಹೌದು. ಅದರಲ್ಲೇನು ಎರಡೊಂದು ಮಾತಿಲ್ಲ, ಏನಿಲ್ಲ ಸರ್, ನೋ ಪ್ರಾಬ್ಲಮ್. ಸಣ್ಣ ಪುಟ್ಟ ವಿಚಾರಗಳು ಅಂದರೆ ಗ್ರಾಮ ಅಂದರೆ ಬಂದೇ ಬರುತ್ತೆ. ಮುಗಿದ್ರೆ ನೆಗಡಿ ತಪ್ಪುದಲ್ಲ ಅಂತ ಗಾದೆ ಹೇಳ್ತಾರಲ್ಲ, ಆ ಥರ ಸಹಜ ಸರ್ ಅದು. ಹಾಂ. ನಿಮ್ಮ ಗ್ರಾಮದಲ್ಲಿ ಪಟ್ಟಲಮ್ಮ ದೇವಿ ಎಷ್ಟು ವರ್ಷದಿಂದ ನೆಲೆಸಿದ್ದಾಳೆ? ಆ ತಾಯಿ ಇತಿಹಾಸ ಏನು ಸರ್? ಮೋಸ್ಟ್ಲಿ ಒಂದು 120 ವರ್ಷ ಇತಿಹಾಸ ಅನ್ಕೊತೀನಿ ಸರ್. ನಾವು ಹುಟ್ಟಿರಲಿಲ್ಲ, ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಈ ತಾಯಿ ಸೇವೆನ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅವರು ನಡೆಸ್ಕೊಂಬಂದಂಥ ಹಾದಿಲಿ ನಾವು ಮುಂದೆ ಸಾಕ್ತಾಯಿದ್ದೀವಿ ಸರ್, ಅಷ್ಟೇ. ಅದು ಹೇಳೋಕ್ಕೆ ಇಷ್ಟಪಡ್ತೀವಿ. ನಿಮ್ಮೂರು ಜನ ಸೇರ್ಕೊಂಡು ಜಾತ್ರೆ ಮಾಡೋದಲ್ಲದೆ ಬೇರೆ ಊರಿನ ಜನ ತಾಯಿ ಹತ್ರ ಕಷ್ಟ ಕಾರ್ಪಣ್ಯಗಳನ್ನ ಕೇಳಿಕೊಂಡು ಬಂದು ಅರ್ಜೆ ಕೊಡೋದು, ಆ ಥರ ಏನಾದರೂ ಪದ್ಧತಿ ಇದೆಯಾ? ಹೌದು, ಇದೆ ಸರ್. ಆಲ್ಮೋಸ್ಟು ಈ ಮಳವಳ್ಳಿ ತಾಲೂಕಾಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ನಗರ, ಅಲ್ಲಿಂದನೂ ಬಂದು ಸೇವೆ ಮಾಡ್ತಾರೆ ಸರ್. ಪಟ್ಟಲಮ್ಮ ಸೇವೆ ಅಂದರೆ ಭಾರಿ ವಿಜೃಂಭಣೆ ಹಬ್ಬ ಸರ್ ಇದು. ತಾಯಿ ಇಲ್ಲಿ ನೆಲೆಸಿದಾಗಿಂದ ಎಲ್ಲರೂ ಕಷ್ಟ ಕಾರ್ಪಣ್ಯಗಳನ್ನ ಬಗೆಹರಿಸಿ ಎಲ್ರಿಗೂ ಸಂತೋಷ ಕೊಡ್ತಾ ಇದ್ದಾರೆ. ಹೌದು ಸರ್, ವರ್ಷ ಮಳೆ ಬೆಳೆ, ಮಕ್ಕಳಿಗೆ ಆರೋಗ್ಯ ಭಾಗ್ಯ,
ಎಲ್ಲ ಸೌಕರ್ಯ ಚೆನ್ನಾಗಿ ನಡೀತಾ ಇದೆ ಸರ್, ಅದರಲ್ಲೇನು ಎರಡೊಂದು ಮಾತಿಲ್ಲ. ನಾವು ಕೂಡ ಬಂದಿದ್ದೀವಿ ಸರ್ ಜಾತ್ರೆ ಅಲ್ಲ, ಇದು ಊರ ಹಬ್ಬ ಅಂತ ಮಾಡ್ತೀವಿ, ಪ್ರತಿ ವರ್ಷವೂ ಮಾಡ್ತೀವಿ. ಇದು ಸುಮಾರು 100-120 ವರ್ಷದಿಂದನೂ ನಡ್ಕೊ ಬಂದಿರೋದು, ಇದು ನಮ್ಮ ಹಿರೀಕರು ಮಾಡ್ಕೊ ಬಂದಿರೋದು. ಅದನ್ನು ನಾವು ಕೂಡ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಾವೆಲ್ಲ ನಮ್ಮ ಊರಿನ ಗ್ರಾಮದವರು ಮತ್ತು ಎಲ್ಲ ಹುಡುಗರುಗಳು ಎಲ್ಲ ಸೇರಿ ಒಟ್ಟಾಗಿ ಮಾಡ್ಕೊ ಬರ್ತಾಯಿದ್ದೀವಿ ಪ್ರತಿ ವರ್ಷ. ಈ ಸಾರಿ ಒಂದು ಸ್ವಲ್ಪ ಚೂರು ಯಾವುದೋ ಸಣ್ಣ ಪುಟ್ಟ ಇದಕ್ಕೆ ಒಂದು ಸಮಸ್ಯೆ ಆಗಿದೆ. ಅದು ಮುಂದಿನ ದಿನದಲ್ಲಿ ಸರಿ ಮಾಡ್ಕೊಂಡೆಲ್ಲ ಒಗ್ಗಟ್ಟಾಗಿ ಹಬ್ಬ ಮಾಡಬೇಕು, ಇದೇ ಥರ ವಿಜೃಂಭಣೆಯನ್ನು ಅನ್ನೋದೇ ನಮ್ಮದು ಆಸೆ. ಆಧುನಿಕ ತಂತ್ರಜ್ಞಾನ ಈಗೆಲ್ಲ ಕಂಪ್ಯೂಟರ್, ಈಗ ಯುವ ಪೀಳಿಗೆ ಎಲ್ಲ ತಂತ್ರಜ್ಞಾನದ ಕಡೆ ಗಮನ ಹರಿಸ್ತಿದ್ದಾರೆ. ಇರಬೇಕಾದಂಥ ಸಂದರ್ಭದಲ್ಲಿ ಈ ಹಬ್ಬ ಹರಿದಿನಗಳಿಗೆ ಕಡೆಗೆ ಯುವಕರ ಆಸಕ್ತಿ ಕಡಿಮೆ ಆಗಿದೆ, ಹಬ್ಬ ಹರಿದಿನಗಳಲ್ಲಿ ಭಾಗವಹಿಸಲ್ಲ ಅಂತಕ್ಕಂಥದ್ದು ಒಂದು ಆರೋಪ ಇರುತ್ತೆ. ಇಲ್ಲಿ ನಿಮ್ಮೂರಲ್ಲಿ ಹೇಗಿದೆ ಸರ್? ಇಲ್ಲ ಸರ್, ಆ ಥರದ್ದು ಆರೋಪ ಏನಿಲ್ಲ. ಊರ ಹಬ್ಬ ಅಂತಂದರೆ ಎಲ್ಲ ಸಂತೋಷವಾಗಿ ವಿಜೃಂಭಣೆಯಿಂದ ದೊಡ್ಡ ಆಸಕ್ತಿ ತೋರಿಸಿ ಮಾಡ್ತಾಯಿದ್ದೀವಿ ಸರ್ ನಾವು. ಈ ಜಾತ್ರೆ ನಿಮ್ಮ ಊರಿಗೆ ಮಾತ್ರ ಸಂಬಂಧ ಇರುತ್ತಾ ಅಥವಾ ಅಕ್ಕಪಕ್ಕ ಹಳ್ಳಿಗಳು ಏನಾದರೂ? ಸರ್, ಇದು ನಮ್ಮದು ಊರ ಹಬ್ಬ ಅಂತೇಳಿ ನಮ್ಮ ಒಂದು ಗ್ರಾಮದಲ್ಲಿ ಮಾತ್ರ ಮಾಡ್ತೀವಿ ಸರ್ ಅದು. ಹಾಗಾಗಿ ನಮ್ಮ ನಂಟರುಗಳು, ನಮ್ಮ ಬಂಧು ಬಳಗ ಪ್ರತಿ ಎಲ್ಲೆಲ್ಲಿ ಅವರೇ ಎಲ್ಲರನ್ನೂ ಕರೆಸಿ ಗ್ರ್ಯಾಂಡಾಗಿ ಮಾಡ್ತೀವಿ. ಏನು ವಿಶೇಷತೆ ಏನು ಸರ್ ಅಮ್ಮಂದು ಈ ಬಾರಿ? ವಿಶೇಷತೆ ಏನು ಅಂತ ಅಂದರೆ, ಈಗ ಊರಿನಲ್ಲಿ ನಮ್ಮ ಹಿರೀಕರು, ನಮ್ಮ ಪೂರ್ವಜರು ಮಾಡ್ಕೊಂಡು ಬಂದಿರೋದ್ರಿಂದ ನಾವು ಅದೇ ಥರ ಒಂದು ನಂಬಿಕೆಯಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ ಸರ್. ನಮ್ಮ ಊರಿಗೆ, ಗ್ರಾಮಕ್ಕೆ, ನಮ್ಮ ಬದುಕು ಬಾಳಿಗೆ, ನಮ್ಮ ಮಕ್ಕಳುಗಳಿಗೆ, ನಮಗೆ ಎಲ್ಲರಿಗೂ ಒಂದು ಒಳ್ಳೇದು ಮಾಡಲಿ ಅನ್ನೋದು ಒಂದು ಇದರಿಂದ ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ ಸರ್. ನಮಸ್ಕಾರ. ಇಷ್ಟೊತ್ತು ಬ್ರದರ್ಸ್ ಮಾತಾಡೋರೆ. ಇದು ಇವ್ರು ಹೇಳಿದಾಗ 120 ವರ್ಷದಿಂದ ಹಿಂದೇನೇ ವ್ಯತ್ಯಾಸ. ಅಂದರೆ ಆಗ ಲೈಟ್ ಇಲ್ಲ, ಈಗ ಬೆಳಕಿದೆ. ಈಗ ಇನ್ನೂ ಜಾಸ್ತಿ ನೋಡುವಂಥವ್ರಿಗೆ ಆಸಕ್ತಿ ಇದೆ. ಅಂದೇಯಿಂದ ಮಾಡ್ಕೊಂಬಂದವ್ರು ಹಿಂದಿಂದ ನಮ್ಮ ತಾತ, ನಮ್ಮ ಅಪ್ಪ, ನಮ್ಮ ಅಣ್ಣ, ಈಗ ನಾವು ಇದು ನಡ್ಕೋಬೇಕು ಮುಂದಕ್ಕೆ, ಹಿಂದೆ ನಿಲ್ಲಿಸಬಾರ್ದು. ಆಮೇಲೆ ಹಿಂದಿಯಾದ ಪೀಳಿಗೆ ಇದನ್ನು ಹೆಚ್ಚಾಗಿ ಜೋರಾಗಿ ಮಾಡಬೇಕು ಅಂತ ನನ್ನ ಒಂದು ಅವ್ರ ಹತ್ರ ಕೇಳ್ಕೊತೀನಿ. ಈ ಹಳ್ಳಿ ಪ್ರದೇಶ ಕಾಡು, ಹಂಗಾಗಿ ಸ್ವಲ್ಪ ಪರಿಸರ ಚೆನ್ನಾಗಿದೆ. ಈ ನಮ್ಮ ಹುಡುಗ ಆಗಲೇ ಹೇಳ್ದ, ಕಾಡು, ಬೆಟ್ಟ, ಗುಡ್ಡ, ಕೆಲವು ಕಡೆ ಎಲ್ಲ ಪ್ರಾಣಿ ಇಲ್ಲ, ನಮ್ಮ ಕಡೆ ಬೇಕಾದಷ್ಟು ಪ್ರಾಣಿ ಇದೆ. ಬಂದು ಒಂದು ಸತಿ ನೋಡ್ದೆ ಇನ್ನೊಂದು ಸತಿ ನೋಡಬೇಕು ಅಂತ ಆಸೆ ಬರ್ತದೆ. ಹಂಗಾಗಿ ಇದು ಕಾಡು ಪಕ್ಕ ಊರಿದೆ, ಅಂದರೆ ಕಾಡು ನಾಡು ಎರಡು ಒಂದೇ. ಹಂಗಾಗಿ ಪರಿಸರ ಹಸಿರು ತುಂಬದೆ, ನೀರಿದೆ, ಕಾವೇರಿ ಒಂದೇ ರೋಡು, ಮೇನ್ ರೋಡು. ಹಿಂಗಾಗಿ ಮುಂದೆ ಹೋದರೆ ಕಬ್ಬಳಮ್ಮ ದೇವಸ್ಥಾನ ಇದೆ, ಹಿಂದೆ ಹೋದರೆ ಮುತ್ತತ್ತಿ ಪಾತ್ರೆ ಇದೆ, ಹಲವಾರು ದೇವರು ಇದೆ. ಈಗ ನಮ್ಮ ತಮ್ಮ ಹೇಳ್ಬೇಕು ಹೋದರೆ ಹೆಬ್ಬೆಟ್ಟನ ದೇವಸ್ಥಾನ ಇದೆ. ಅಂದರೆ ಮಂಡ್ಯ ಜಿಲ್ಲೆ, ರಾಮನಗರ ಜಿಲ್ಲೆ, ಸುತ್ತಮುತ್ತ ಜಿಲ್ಲೆಯವರೆಲ್ಲ ಹೋಗ್ತಾರೆ ಅಲ್ಲಿಗೆ, ಬಸವನ ಬೆಟ್ಟ. ಇದು ಎಲ್ಲ ಚಾನಲ್ ತೋರಿಸೋರೆ, ಎಲ್ಲ ನೋಡೋರೆ. ಯಾವುದೋ ಹೊಸ ದೇವ್ರು ಮಾಡಲಿ ಇಲ್ಲ ಹಬ್ಬ ಮಾಡಲಿ, ಪ್ರತಿಯೊಬ್ಬರು ಅಲ್ಲಿ ಹೋಗ್ತಾರೆ. ಅದು ವಿಶೇಷ. ಅದು 500 ವರ್ಷದ ಇತಿಹಾಸ ಆಯ್ತು ಇದಕ್ಕೆ. ಧನ್ಯವಾದ.